ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ಬದಲಾಗ್ತಾ ಇರುವಂತಹ ಪರಿಸರದ ಅಸಮತೋಲನದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಈ ಕಾರಣದಿಂದ ಬೇಸಿಗೆ ಕಾಲದಲ್ಲಿ ಬಿಸಿಲು ಸರಿಯಾಗಿಲ್ಲ, ಚಳಿಗಾಲದಲ್ಲಿ ಚಳಿ ಸರಿಯಾಗಿರಲ್ಲ, ಮಳೆಗಾಲದಲ್ಲಿ ಸರಿಯಾದಂಥ ಮಳೆ ಬರ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಈ ವರ್ಷವೂ ಕೂಡ ಭಾರತದಲ್ಲಿ ಬರೋಬ್ಬರಿ 146 ವರ್ಷಗಳಲ್ಲೇ ಅತ್ಯಂತ ಒಣ ಜೂನ್ ತಿಂಗಳು ಅಂತ ಈ ವರ್ಷದ ಜೂನ್ ತಿಂಗಳು ದಾಖಲಾಗ್ತಾ ಇದೆ. ದೇಶದಾದ್ಯಂತ 46% ಮಳೆ ಕೊರತೆ ಈಗಾಗಲೇ ಉಂಟಾಗಿದೆ. ಕಾರಣ ಎಲ್ ನಿನೋ ಪ್ರಭಾವದಿಂದಾಗಿ ಮುಂಗಾರು ವಿಳಂಬವಾಗಿದ್ದು ಮಹಾರಾಷ್ಟ್ರದಂತಹ ರಾಜ್ಯಗಳು ಈಗಾಗಲೇ ತೀವ್ರ ಬರಗಾಲವನ್ನು ಎದುರಿಸ್ತಾ ಇದೆ. 146 ವರ್ಷಗಳಲ್ಲಿ ಅತ್ಯಂತ ಒಣ ಜೂನ್ ತಿಂಗಳು ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸುಮಾರು 2 ವಾರಗಳ ಸುದೀರ್ಘ ಬಿಡುವಿನ ನಂತರ ಭಾರತದ ನೈಋತ್ಯ ಮುಂಗಾರು ಕೊನೆಗೂ ಚುರುಕಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಅರೇಬಿಯನ್ ಸಮುದ್ರದಿಂದ ಬೀಸ್ತಾ ಇರುವಂತಹ ತೇವಾಂಶ ಭರಿತ ಗಾಳಿ ಮುಂಬೈ, ಅದರ ಉಪನಗರಗಳು ಹಾಗೂ ಆಗ್ನೇಯ ಗುಜರಾತ್ನ ಕೆಲವು ಭಾಗಗಳಿಗೆ ಪ್ರವೇಶ ಮಾಡ್ತಾ ಇದೆ. ಮಳೆಯ ಬಗ್ಗೆ ಧನಾತ್ಮಕ ಭರವಸೆಗೆ ಇದು ಕಾರಣ ಆಗಿದೆ. ಅದಾಗಲೂ ಕೂಡ ಜೂನ್ ತಿಂಗಳ ಆರಂಭದಲ್ಲಿ ಉಂಟಾದ ಹಿನ್ನಡೆಯಿಂದಾಗಿ, ಅಂದರೆ ಮಳೆಯ ಹಿನ್ನಡೆಯಿಂದಾಗಿ ಆಗಿರುವ ಹಾನಿ ಅಲ್ಪ ಪ್ರಮಾಣದಲ್ಲಿಲ್ಲ. ಹವಾಮಾನ ತಜ್ಞರ ಪ್ರಕಾರ ಈ 2026ರ ಜೂನ್ ತಿಂಗಳು ಕಳೆದ ಒಂದು ಶತಮಾನದಲ್ಲೇ ಅತ್ಯಂತ, ಅಂದರೆ 100 ವರ್ಷಗಳಲ್ಲೇ ಅತ್ಯಂತ ಒಣ ಹವಾಮಾನದ ತಿಂಗಳುಗಳಲ್ಲಿ ಒಂದಾಗಿ ದಾಖಲಾಗಿದೆ. ಜೂನ್ ತಿಂಗಳಲ್ಲಿ 46% ಮಳೆ ಕೊರತೆ ಆಗಿದ್ದು ಇದು ಕಳೆದ 146 ವರ್ಷಗಳಲ್ಲಿ ದಾಖಲೆಯನ್ನ ಬರೆದಾಗಿದೆ. ಭಾರತೀಯ ಬರ ನಿಗಾ ಸಂಸ್ಥೆಯ ವರದಿ ಪ್ರಕಾರ ಜೂನ್ 17ರ ವೇಳೆಗೆ ದೇಶದ ಸುಮಾರು 24.8% ಭೂಭಾಗ ತೀವ್ರ ಶುಷ್ಕತೆ ಅಥವಾ ಬರಗಾಲದ ಸನ್ನಿವೇಶಕ್ಕೆ ಸಿಕ್ಕಾಕೊಂಡಿದೆ. ಈಗಾಗಲೇ ಇದು ಕೇವಲ ಒಂದೇ ವಾರದಲ್ಲಿ 6.3% ಏರಿಕೆಯನ್ನು ಕಂಡಿದೆ. ಕಳೆದ ವರ್ಷದ ಇದೇ ಅವಧಿಗೆ 15.2% ಹೋಲಿಸಿದರೆ ಗಣನೀಯವಾಗಿ ಹೆಚ್ಚಾಗಿದೆ. ವಿಶೇಷವಾಗಿ ಪಶ್ಚಿಮ ಡೆಕ್ಕನ್ ಮತ್ತು ಈಶಾನ್ಯ ಭಾರತದಲ್ಲಿ ಮಣ್ಣಿನ ತೇವಾಂಶ ತಳ ಮುಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ IMD ಪ್ರಕಾರ ಜೂನ್ 4ರಿಂದ 22ರವರೆಗಿನ ಮಾಹಿತಿಯ ಪ್ರಕಾರವಾಗಿ ದೇಶದಲ್ಲಿ ಆಗಬೇಕಾಗಿದ್ದಂತಹ ವಾಡಿಕೆ ಮಳೆ 97.6 ಮಿಲಿಮೀಟರ್ಗೆ ಬದಲಾಗಿ ಕೇವಲ ಈಗ 53.1 ಮಿಲಿಮೀಟರ್ ಮಳೆಯಾಗಿದೆ. ಇದರ ಮುಖಾಂತರ ದೇಶದಲ್ಲಿ ಒಟ್ಟಾರೆ 46% ಮಳೆ ಕೊರತೆ ದಾಖಲಾಗಿದೆ. ಉತ್ತರ, ಮಧ್ಯ ಮತ್ತು ಪರ್ಯಾಯ ದ್ವೀಪದ ಬಹುತೇಕ ಭಾಗಗಳು ಇನ್ನೂ ಮಳೆ ಕೊರತೆ ರೆಡ್ ಝೋನ್ ವಲಯದಲ್ಲಿದ್ದಾವೆ. ಯಾವ ರಾಜ್ಯದಲ್ಲಿ ಎಷ್ಟು ಪ್ರಮಾಣದ ಮಳೆ ಕೊರತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪ್ರಪ್ರಥಮದಲ್ಲಿರುವಂಥದ್ದು ಮಹಾರಾಷ್ಟ್ರ. ಇಲ್ಲಿ 85% ಮಳೆ ಕೊರತೆ ಈಗಾಗಲೇ ದಾಖಲಾಗಿದೆ. ಇನ್ನು ಗುಜರಾತ್ 84% ಮಳೆ ಇಲ್ಲ. ಇನ್ನು ಮೇಘಾಲಯ 81% ಮಳೆ ಇಲ್ಲ. ಛತ್ತೀಸ್ಗಢ 71%, ಜಾರ್ಖಂಡ್ 71%, ಮಧ್ಯಪ್ರದೇಶ 58%, ಕರ್ನಾಟಕದಲ್ಲಿ 35% ಮಳೆ ಕೊರತೆ ಈಗಾಗಲೇ ದಾಖಲಾಗಿದೆ. ಇನ್ನು ಹವಾಮಾನ ಸೂಚ್ಯಂಕಗಳ ಪ್ರಕಾರ ಮಣ್ಣಿನ ತೇವಾಂಶ ಮತ್ತು ನದಿಯ ಹರಿವು ಸುಧಾರಿಸುವುದಕ್ಕೆ ಕೇವಲ 1 ದಿನದ ಮಳೆ ಸಾಕಾಗೋದಿಲ್ಲ. ಅಂದರೆ ಇಲ್ಲಿಂದ ಮುಂದೆ ಮಳೆ ಆದರೂ ಕೂಡ ಜೂನ್ ತಿಂಗಳಲ್ಲಿ ಸಾಕಾಗೋದಿಲ್ಲ. ಅದಕ್ಕೆ ನಿರಂತರ ಮಳೆ ಆಗುವ ಅಗತ್ಯವಿದೆ, ಅವಶ್ಯಕತೆ ಇದೆ. ಜೂನ್ ಅಂತ್ಯದಲ್ಲಿ ಬೀಳುವ ಮಳೆಯ ಸಕಾರಾತ್ಮಕ ಪರಿಣಾಮಗಳು ಜುಲೈ ತಿಂಗಳ ನಕ್ಷೆಯಲ್ಲಷ್ಟೇ ಗೋಚರ ಆಗುತ್ತೆ. ಅಂದರೆ ಅದರ ಮೇಲೆ ಜುಲೈ ತಿಂಗಳಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ಮಧ್ಯ ಭಾರತದಲ್ಲಿ ಮುಂಗಾರು ಮಳೆ ಚುರುಕಾಗುವ ಮುನ್ಸೂಚನೆ ಇದೆ. ಆದರೂ ಕೂಡ ಆರಂಭಿಕ ದಿನಗಳಲ್ಲಿ ಉಂಟಾಗಿರುವಂತಹ ಭಾರೀ ಮಳೆಯ ಕೊರತೆಯನ್ನು ಸರಿದೂಗಿಸೋದಕ್ಕೆ ಈಗ ಮುಂಬರುವಂತಹ ಮಳೆಗೆ ಇರುವಂತಹ ಅತಿ ದೊಡ್ಡ ಸವಾಲು ಅಂತ ಹೇಳಲಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.